ಈ ಪರಿಸ್ಥಿತಿಯ ಲಾಭ ಪಡಿತಿರೋರು ಅಂದರೆ ಅದು ಆಟೋದವರು ಅನ್ನುವ ಆಕ್ರೋಶ ವ್ಯಕ್ತವಾಗ್ತಾ ಇದೆ ಜನಸಾಮಾನ್ಯರಿಂದ. ಇದೀಗ ಬರ್ತಿರುವಂತಹ ಬ್ರೇಕಿಂಗ್ ನ್ಯೂಸ್. ಆಟೋದವರು ಯದ್ವಾ ತದ್ವಾ ತಮಗನ್ಸಿದ ರೇಟ್ ಕೇಳ್ತಿದ್ದಾರೆ. 2-3 ಕಿಲೋಮೀಟರ್ ಓಡಾಡಕ್ಕೆ 700 ರೂಪಾಯಿಂದ 1,000 ರೂಪಾಯಿ ತನಕ ಡಿಮ್ಯಾಂಡ್ ಮಾಡ್ತಿದ್ದಾರಂತೆ. ಇದೀಗ ಬರ್ತಾ ಇದೆ ನೋಡಿ, ಹಣ ಸುಲಿಗೆ ಮಾಡುತ್ತಿರುವವರ ಬ್ರೇಕಿಂಗ್ ನ್ಯೂಸ್. ಈ ಕ್ಷಣ ನೀವು ನೋಡ್ತಿರುವಂತಹ ಬ್ರೇಕಿಂಗ್ ನ್ಯೂಸ್. ಪ್ರತಿನಿತ್ಯ ದರಕ್ಕಿಂತ 3 ಪಟ್ಟು 4 ಪಟ್ಟು 5 ಪಟ್ಟು ಅಂದರೆ ಲೆಕ್ಕ ಇಲ್ಲ. ಇಷ್ಟ ಬಂದಂಗೆ ಆ ಕ್ಷಣಕ್ಕೆ ಏನು ಅನ್ಸುತ್ತೆ ಅದು ಆ ಲೆಕ್ಕ ಹೇಳ್ತಿದ್ದಾರೆ. ಹಗಲು ದರೋಡೆ, ಡೇ ರಾಬರಿ, ಇದನ್ನ ಅಫೆನ್ಸ್. ಪಬ್ಲಿಕ್ ಟಿವಿಯಲ್ಲಿ ಆ ಸುಲಿಗೆ ಮಾಡ್ತಿರೋರ ಎಕ್ಸ್ಕ್ಲೂಸಿವ್ ಡೀಟೇಲ್ಸ್ ಕೊಡ್ತಾ ಇದ್ದೀವಿ. ಮೆಜೆಸ್ಟಿಕ್ನಿಂದ ಎಲೆಕ್ಟ್ರಾನಿಕ್ ಸಿಟಿಗೆ ಹೋಗೋದಕ್ಕೆ ಬಾಬಾ 1,200 ರೂಪಾಯಿ ಕೇಳ್ತಿದ್ದಾರಂತೆ. ಸಾಮಾನ್ಯ ದಿನದಲ್ಲಿ 250 ರೂಪಾಯಿ ಆಗುತ್ತೆ ಮೀಟರ್ ಹಾಕಿದ್ರೆ, ಇಂಟು 10 ಪಟ್ಟು. ಮೆಜೆಸ್ಟಿಕ್ನಿಂದ ಮೇಕ್ರಿ ಸರ್ಕಲ್ಗೆ 100 ರೂಪಾಯಿ ಜಾಗದಲ್ಲಿ 300-400 ರೂಪಾಯಿ. ಮೆಜೆಸ್ಟಿಕ್ಕಿಂದ ಯಶವಂತಪುರಕ್ಕೆ 100 ರೂಪಾಯಿ ಜಾಗದಲ್ಲಿ ಅಥವಾ 150 ರೂಪಾಯಿ ಜಾಗದಲ್ಲಿ 450, 500. ಮನಸ್ಸಿಗೆ ಬಂದಂದು ಆಗಿದ್ದಾಗೋಗ್ಲಿ ಅಂತ. ಸರ್, ಎಲೆಕ್ಟ್ರಾನಿಕ್ ಸಿಟಿ ಫ್ಲೈಓವರ್ ಕೆಳಗಡೆ ಬಿಟ್ರೆ ಸರ್, ಹೆಬ್ಬಗೋಡಿ ಆದ್ಮೇಲೆನಾ? ಹೆಬ್ಬಗೋಡಿ ಆ ಫ್ಲೈಓವರ್ ಫುಲ್ ಕವರ್ ಆಗುತ್ತಲ್ಲ ಲಾಸ್ಟಿಗೆ, 1,000 ರೂಪಾಯಿ ಫುಲ್ ಕವರ್ ಆಗುತ್ತಲ್ಲ ಲಾಸ್ಟಿಗೆ, 1,000 ರೂಪಾಯಿ 1,000 ರೂಪಾಯಿ ಶೇರಿಂಗ್ ಹಾಕೊಳ್ಳಿ ಸರ್. ಆ ಕಡೆ ಶೇರಿಂಗ್ ಯಾರು ಸಿಗಲ್ಲ. ಮಾಡ್ತಾ ಇದೆ ಮಾತಾಡಿ. ಸರ್, ಮೇಕ್ರಿ ಸರ್ಕಲ್ ಎಷ್ಟು? ನಾನು ಕಮ್ಮಿನೇ ಕೇಳ್ತೇನೆ. ಹತ್ರನೇ ಇದೆಯಲ್ಲ ಸರ್, ಎಷ್ಟು? ನಾನು ಕಮ್ಮಿನೇ ಕೇಳ್ತೇನೆ. ಹತ್ರನೇ ಇದೆಯಲ್ಲ ಸರ್, ಶೇರಿಂಗು ಆಗ್ತಿರಲ್ಲ. 1.5 ಮೀಟರ್ನೇ ಬೇಡ ಮೇಡಮ್. ನಿಮ್ಮ ಶೇರಿಂಗ್ ಏನು ಅವ್ರು ಬಿಟ್ಟು ನಾವು ಬರೋದಲ್ಲ. ಅಲ್ಲ ಸರ್, ನಿಮ್ಮ ಶೇರಿಂಗ್ ಅಲ್ಲ, 100 ರೂಪೀಸ್ ಆಗ್ಬೋದೇನೋ ಇಲ್ಲಿಂದ ಮೇಕ್ರಿ ಜಾಸ್ತಿ ಸರ್ಕಲ್. 300 ಕೇಳ್ತೀವಿ, ಶೇರಿಂಗು ಹಾಕೊಂತಿರಲ್ಲ ಸರ್. ಶೇರಿಂಗ್ ಅವ್ರು ಬರ್ತಾ ಇಲ್ವಲ್ಲ, ನಾನೇನೋ ಇವ್ರು ಬರ್ತಿದ್ದಾರೆ. ಸರ್, ಮೇಕ್ರಿ ಸರ್ಕಲ್ ಸರ್, ಎಲೆಕ್ಟ್ರಾನಿಕ್ ಸಿಟಿ ಫ್ಲೈಓವರ್ ಕೆಳಗಡೆ ಬಿಟ್ರೆ ಸರ್, ಹೆಬ್ಬಗೋಡಿ ಆದ್ಮೇಲೆನಾ? ಹೆಬ್ಬಗೋಡಿ ಆ ಫ್ಲೈಓವರ್ ಫುಲ್ ಕವರ್ ಆಗುತ್ತಲ್ಲ ಲಾಸ್ಟಿಗೆ, 1,000 ರೂಪಾಯಿ ಫುಲ್ ಕವರ್ ಆಗುತ್ತಲ್ಲ ಲಾಸ್ಟಿಗೆ, 1,000 ರೂಪಾಯಿ 1,000 ರೂಪಾಯಿ ಶೇರಿಂಗ್ ಹಾಕೊಳ್ಳಿ ಸರ್. ಆ ಕಡೆ ಶೇರಿಂಗ್ ಯಾರು ಸಿಗಲ್ಲ. ಮಾಡ್ತಾ ಇದೆ ಮಾತಾಡಿ ಆದ್ರೆ ಶೇರಿಂಗ್ ಅಲ್ಲಿ ಹೊರಟೋಗ್ಬಿಡ್ತೀವಿ. ಒಬ್ರು 300 ರೂಪಾಯಿ ಲೆಕ್ಕದಲ್ಲಿ ಸಿಟಿ ಯಾರು ಸಿಗಲ್ಲ. 1,200 ರೂಪಾಯಿ ಮೇಡಮ್, ಅದು ಇವತ್ತು ನಮಗೆ ಯಾರೋ ಒಬ್ರು ಸುಮ್ಮನೆ ಗ್ಲಾಸ್ ಹೊಡಿತು ಅಂದ್ರೆ ಹೋಯ್ತು. ನಮ್ಮ 40 ರೂಪಾಯಿ ನಾವು ಹೋಗ್ತೀವಿ. ನಮ್ಗೆ ಇವತ್ತು ಸೀಸನ್ ಇರೋದು ಅಷ್ಟೇ. ಇವತ್ತು ನಾವು ತಿರ್ಗಿ ಬೇರೆ ಟೈಮ್ ನಾವು ಕೇಳೋಕ್ಕಾಗಲ್ಲ. ನಮ್ಮ ಓಡಿಸಿದ್ರೆ ಇನ್ನೊಂದು ಅರ್ಧ ಗಂಟೆ ಓಡಿಸ್ಬೋದು ಅಷ್ಟೇ. ನಾವು ಇಲ್ಲೇನು ಓಡಿಸೋಕ್ಕಾಗಲ್ಲ ನಾವು. ಇದು ನಿಮ್ಮ ಪಬ್ಲಿಕ್ ಟಿವಿಯ ಎಕ್ಸ್ಕ್ಲೂಸಿವ್. ಸುಲಿಗೆ ಮಾಡುತ್ತಿರುವವರ ವಿಡಿಯೋ ತೋರಿಸ್ತಾ ಇದ್ದೀವಿ. ಅಫ್ಕೋರ್ಸ್ ಪೊಲೀಸರಿಗೂ ಮಾಹಿತಿ ಕೊಟ್ಟಿದ್ದೀವಿ, ಈ ಥರದ ಹಗಲು ದರೋಡೆ ಮಾಡ್ತಿದ್ದಾರೆ ಅಂತ. ನನ್ನ ಕೊಲೀಗ್ಸ್ ರಾಜ್ಯಾದ್ಯಂತ ಬೇರೆ ಬೇರೆ ಕಡೆಯಿಂದ ಲೈವ್ ಜಾಯ್ನ್ ಆಗ್ತಿದ್ದಾರೆ. ನಿಮ್ಮ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಿ. ನವೀನ್ ಪರದೇಸಿ ಹುಬ್ಬಳ್ಳಿಯಿಂದ, ರಕ್ಷಾ ಕಟ್ಟೆಬೆಳವಳ್ಳಿ ಮೆಜೆಸ್ಟಿಕ್ಕಿಂದ, KP ನಾಗರಾಜ್ ಮೈಸೂರಿನಿಂದ, ಏನು ಪ್ರದೀಪ್ ಕಗ್ಗೆ ಶಾಂತಿನಗರದಿಂದ ಜಾಯ್ನ್ ಆಗಿದ್ದಾರೆ. ಮಾರುತೇಶ್ ಹುಣಸನಹಳ್ಳಿ ಬೆಂಗಳೂರಿನ ಸ್ಯಾಟಲೈಟ್ ಬಸ್ ನಿಲ್ದಾಣದಿಂದ, ಮತ್ತು ಬೆಂಗಳೂರಿನ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ರೈಲ್ವೆ ಸ್ಟೇಷನ್ನಿಂದ ಸುನೀಲ್ ಗೋವಿನ ಕೋವಿ, KR ಮಾರ್ಕೆಟಿಂದ ಪವಿತ್ರ ಕಡ್ತಲ, ಮತ್ತು ವಿಜಯ್ ಜಾಗಟಕಲ್ ರಾಯಚೂರಿನಿಂದ ಎಲ್ಲ 8 ಜನ ಈ ಕ್ಷಣ ಲೈವ್ ಜಾಯಿನ್ ಆಗ್ತಿದ್ದಾರೆ. ಮೊದಲಿಗೆ ಭಾಳ ಇಂಟ್ರೆಸ್ಟಿಂಗು, ನನ್ನ ಕೊಲೀಗ್ ರಕ್ಷಾ ಕಟ್ಟೆಬೆಳವಳ್ಳಿ ಮೆಜೆಸ್ಟಿಕ್ಕಿಂದ ನೇರ ಸಂಪರ್ಕದಲ್ಲೇ ಇದ್ದಾರೆ. ವೆರಿ ಗುಡ್ ಮಾರ್ನಿಂಗ್ ರಕ್ಷಾ. ಸುಮ್ಮನೆ ಹೋಗಿ ಪ್ಯಾಸೆಂಜರ್ ಥರ ನೀವು ರೇಟ್ ಕೇಳಿದ್ರಿ,
ಬಾ ಹುಬ್ಬೇರಿಸ್ಬೇಕು, ಭಯ ಪಡಬೇಕು, ಆತಂಕ ಪಡಬೇಕು ಅನ್ನೋ ರೇಟ್ ಅದು. ಕಾಂಟ್ ಇಮ್ಯಾಜಿನ್. 250 ರೂಪಾಯಿಯಲ್ಲಿ 1,500 ಅಥವಾ 1,400 ರೂಪಾಯಿಯಲ್ಲಿ ಏನಿದು ದರೋಡೆ ಇದು? ಖಂಡಿತ ಹರೀಶ್, ಅಂದರೆ ಯಾವಾಗಲೂ ನಾವು ಹೇಳ್ತಿರ್ತೀವಿ ರೈಟ್, ಈ ಥರ ಬಂದ್ಗಳು ನಡೆದಾಗ, ಏನಾದ್ರು ಅವಘಡಗಳು ನಡೆದಾಗ ಅದನ್ನು ಲಾಭವಾಗಿ ಪಡ್ಕೊಂಡು ಆಟೋ, ಓಲೋ, ಊಬರ್ನವರು, ಈ ಥರ ಕ್ಯಾಬ್ನವರು ಈ ಥರ ಎಲ್ಲ ಸುಲಿಗೆ ಮಾಡ್ತಾರಂತ. ಆದರೆ ನಾವು ಎಷ್ಟೇ ಹೇಳಿದ್ರು ಅದನ್ನು ನೇರವಾಗಿ ತೋರಿಸ್ಬೇಕು. ಯಾಕಂದರೆ ಇಲ್ಲಿ ಯಾವುದೇ ಒಬ್ಬ ಅಧಿಕಾರಿ ಇಲ್ಲ ಇವತ್ತು ಮೆಜೆಸ್ಟಿಕ್ ಭಾಗದಲ್ಲಿ, ಜೊತೆಯಲ್ಲಿ ಪೊಲೀಸ್ನವರು ಕೂಡ ಇಲ್ಲ. ಪೊಲೀಸ್ನವರು ಇದ್ದು ಈ ಎಲ್ಲ ದರೋಡೆಗಳನ್ನ ತಡಿಬೇಕಿತ್ತು. ಅಟ್ಲೀಸ್ಟ್ 100 ರೂಪಾಯಿನಾರು ಕೊಡ್ರಪ್ಪ, ಹೋಗಿ ಎಲ್ಲೆಲ್ಲಿ ಹೋಗಬೇಕು ಅಂತ ಹೇಳ್ಬಿಟ್ಟು ಹತ್ತಿಸಿ ಕಳಿಸ್ಬೇಕಿತ್ತು. ವಯಸ್ಸಾದವರು ಇದ್ದಾರೆ, ಮಕ್ಕಳು ಮರಿ ಜೊತೆಲಿದ್ದಾರೆ. ಆಕ್ಚುಲಿ ನಾವು ಕೂಡ ಪಬ್ಲಿಕ್ ಟಿವಿ ಕಡೆಯಿಂದ ಸುಮಾರು ವಯಸ್ಸಾದವ್ರನ್ನ, ಮಕ್ಕಳು ಮರಿ ಜೊತೆಲಿದ್ದವ್ರನ್ನ ಕನ್ವಿನ್ಸ್ ಮಾಡಿ ಆಟೋಗಳಲ್ಲಿ ಕಳಿಸ್ಕೊಡೋ ಅಂತ ಕೆಲಸ ಮಾಡಿದ್ವಿ. ಯಾಕೆಂತಂದ್ರೆ ಅಷ್ಟು ಒಂದು ದಾರುಣ ಪರಿಸ್ಥಿತಿ ಇದೆ ಮೆಜೆಸ್ಟಿಕ್ ಭಾಗದಲ್ಲಿ ಇವತ್ತು. ಆದರೆ ಯಾವೊಬ್ಬ ಪೊಲೀಸ್ ಇಲಾಖೆಯ ಅಧಿಕಾರಿ ಆಗಿರ್ಬೋದು ಅಥವಾ ಸಾರಿಗೆ ಇಲಾಖೆಯ ಅಧಿಕಾರಿಗಳು ಇಲ್ಲಿ ಬಂದು ಪ್ರಯಾಣಿಕರನ್ನ ಮನೆ ತಲುಪಿಸುವಂತಹ ಯಾವುದೇ ಒಂದು ಸಣ್ಣ ಪ್ರಯತ್ನವನ್ನ ಮಾಡ್ತಿಲ್ಲ. ಇದನ್ನೇ ಲಾಭವಾಗಿ ಪಡ್ಕೊಂಡಿರುವಂತಹ ಆಟೋದವರು ಯಾವ ಪ್ರಮಾಣದಲ್ಲಿ ವಸೂಲಿಯನ್ನ ಮಾಡ್ತಿದ್ದಾರೆ, ಸುಲಿಗೆಯನ್ನ ಮಾಡ್ತಿದ್ದಾರೆ, ಕೇವಲ ಬಾಯಲ್ಲಿ ಹೇಳಿದ್ರೆ ಅದು ತಲುಪೋದಿಲ್ಲ. ಅವ್ರು ಖುದ್ದಾಗಿ ನೋಡ್ಲಿ ಅನ್ನೋ ಕಾರಣಕ್ಕೆ ಪಬ್ಲಿಕ್ ಟಿವಿ ಈ ಒಂದು ಸ್ಟಿಂಗ್ ಆಪರೇಷನ್ ನಡೆಸಿತ್ತು. ಅದರಲ್ಲಿ ಇದೀಗ ಇಡೀ ಪಬ್ಲಿಕ್ಸ್ ಎಲ್ಲ ನೋಡಿದ್ದಾರೆ. ಪಬ್ಲಿಕ್ ಟಿವಿ ಮೂಲಕವಾಗಿ ಸಾರಿಗೆ ಇಲಾಖೆಗಾಗಿರ್ಬೋದು ಅಥವಾ ಪೊಲೀಸ್ ಇಲಾಖೆಗೆ ತಲುಪಿದೆ ಅಂತ ಅನ್ಕೊಳ್ಳೋಣ. ಸದ್ಯದ ಪರಿಸ್ಥಿತಿಯನ್ನು ಸರಿದೂಗಿಸುವ ನಿಟ್ಟಿನಲ್ಲಿ ಯಾವ ರೀತಿ ಕ್ರಮ ಕೈಗೊಳ್ತಾರೆ ಅಂತ ನೋಡೋಣ. ಇನ್ನು ಹರೀಶ್, ಇಲ್ಲಿ ಯಾವ ರೀತಿಯಾದಂತಹ ಪರಿಸ್ಥಿತಿ ಇದೆ ಅಂತ ಪ್ರಯಾಣಿಕರು ಸಾಕಷ್ಟು ಹೊತ್ತಿನಿಂದ ಇಲ್ಲಿ ಕಾಯ್ತಾ ಇದ್ದಾರೆ ಬಸ್ಸಿಗೋಸ್ಕರ. ಅವ್ರು ಏನ್ ಮಾತಾಡ್ತಾರೆ ಕೇಳೋಣ. ಅಮ್ಮ, ನೀವು ಎಷ್ಟೊತ್ತಿಗೆ ಬಂದ್ರಿ, ಎಲ್ಲಿಂದ ಬಂದ್ರಿ, ಎಲ್ಲಿಗೆ ಹೋಗ್ಬೇಕಮ್ಮ? ಹಳ್ಳಿಯಿಂದ ಬಂದೇವ್ರಿ ನಾವು, ಕಾಟಗುಡಿಗೆ ಹೋಗುದು ರೀ. ಈಗ ತಂದ್ರೆ ನಮ್ಗೈತಿ ಕಾಲಿಂದು, ಆಸ್ಪತ್ರೆಗೂ ಹೋಗ್ಬೇಕು ನಾವು. ಓಕೆ, ನೋಡಿ ಹರೀಶ್, ಇವರು ಆಸ್ಪತ್ರೆಗೆ ಹೋಗ್ಬೇಕು, ಸ್ಕ್ಯಾನಿಂಗ್ ರಿಪೋರ್ಟ್ ಇಟ್ಕೊಂಡು ಅವಾಗ್ಲಿಂದ ಕಾಯ್ತಾ ಇದ್ದಾರೆ. ಆಡ್ಗೋಡಿಗೆ ಹೋಗ್ಬೇಕು ಅಂತ ಆದ್ರೆ ಇವರಿಗೆ ಯಾವುದೇ ರೀತಿಯಾದಂತ ಬಸ್ ಫೆಸಿಲಿಟಿ ಸಿಕ್ಕಿಲ್ಲ. ಅಷ್ಟೇ ಅಲ್ಲ, ಆಟೋದಲ್ಲಿ ಹೋಗ್ಲಿಕ್ಕೆ ಇವ್ರು ಪ್ರಯತ್ನ ಪಟ್ರು. ಅಮ್ಮ, ಆಟೋದಕ್ಕೆ ಎಷ್ಟು ಕೇಳಿದ್ರಿ, ಯಾಕೆ ಹೋಗಕ್ಕಾಗ್ಲಿಲ್ಲ ನಿಮ್ ಕೈಲಿ? 1,000 ಕೇಳಾಕತ್ತಾರಿ, ನಮ್ ಕೈಲಿಂದ ಆಗಂಗಿಲ್ರಿ ಕೊಡಾಕ. ಸೊ ನಿಮ್ ಪ್ಯಾಕೆಟ್ ಅಲ್ಲಿ ಇವಾಗ ಎಷ್ಟಿದೆ ದುಡ್ಡು? 200 ರೂಪಾಯಿ ಐತಿ ರೀ. ನೋಡಿ ಹರೀಶ್, 200 ರೂಪಾಯಿ ಇಟ್ಕೊಂಡು ಈ ತಾಯಿ ಯಾವ ರೀತಿಯಾಗಿ ಅವರ ಪ್ಲೇಸ್ ನ ತಲುಪ್ಕೋಬೇಕು. ಅಷ್ಟೆಲ್ಲ ಈಗಾಗಲೇ ಅವರ ತಿಂಡಿ ಟೈಮ್ ಇರೋಗಿದೆ, ವಯಸ್ಸಾಗಿರುತ್ತೆ, ಶುಗರ್ ಇರುತ್ತೆ, ಈ ತರ ಹಲವಾರು ಸಮಸ್ಯೆ ಇರೋರ್ನ ನಾವು ನೋಡ್ತಾ ಇದೀವಿ. ಸರ್, ನೀವ್ ಎಲ್ಲಿಂದ ಬಂದ್ರಿ, ಎಲ್ಲಿಗೆ ಹೋಗ್ಬೇಕು? ನಿಮ್ಗೆ ಬಂದಿರೋದು ಗೊತ್ತಿರ್ಲಿಲ್ಲ? ರಾಯಚೂರಿಂದ ಬಂದಿದ್ದೀವಿ ಮ್ಯಾಮ್. ಆನೆಕಲ್ಲಿಗೆ ಹೋಗ್ಬೇಕು. ನಮಗೆ ಈ ಥರ ಸ್ಟ್ರೈಕು 8 ಗಂಟೆ ಒಳಗಾಗಿ ಇರುತ್ತೆ ಅಂದ್ಕೊಂಡ್ವಿ. ಸೊ ಈಗ ನಮಗೂ 1,000 ರೂಪಾಯಿ ಕೇಳ್ತಿದ್ದಾರೆ. ಇರೋದು 25 ರೂಪೀಸ್ ಚಾರ್ಜ್ ಅಷ್ಟೇ. ಓಕೆ, ಸೊ ನೀವೇನ್ ಹೇಳ್ತೀರಾ ಸರ್? ಬಂದ ದಿನ ಈ ರೀತಿ ಆಟೋದವರು ಕೂಡ ತುಪ್ಪಟ್ಟು ಕೇಳ್ತಾ ಇದ್ದಾರೆ, ನಿಮ್ಗೂ ಅನುಭವ ಆಯ್ತಾ? ಏನ್ ಹೇಳ್ತೀರಾ? ಮೇಡಮ್, ನಾವು ಗೌರಿಬಿದನೂರಿಗೆ ಹೋಗ್ಬೇಕಾಗಿತ್ತು, ಬೆಳಗಾಂನಿಂದ ಬಂದಿದ್ದೀವಿ. ಆದರೆ ಇಲ್ಲಿ ಆಟೋದವರೆಲ್ಲ ದುಪ್ಪಟ್ಟು ತ್ರಿಪಟ್ಟು ಚಾರ್ಜ್ ಕೇಳ್ತಾ ಇದ್ದಾರೆ. ನಾವು ಏನ್ ಮಾಡ್ಬೇಕಂತ ತಿಳಿತಾ ಇಲ್ಲ. ಸೊ ಎಲ್ಲಾ ಆಟೋದವ್ರ ಹತ್ರ ಹೋದ್ರೆ ಸಾಮಾನ್ಯವಾಗಿ ಆಟೋ ಹತ್ಬಿಟ್ಟು ಮೀಟರ್ ಹಾಕಪ್ಪ ಅಂತೀವಿ. ಆದ್ರೆ ಈಗ ನೀವು ಸಾಮಾನ್ಯವಾಗಿ ನೋಡ್ಬೋದು, ಆಟೋದವ್ರ ಹತ್ರ ಹೋದ್ರೆ ಎಲ್ಲ ಚೌಕಾಸಿ ಮಾಡ್ಕೊಂಡು ನಿಂತಿರುವಂತಹ ದೃಶ್ಯಗಳು ನಮ್ಗೆ ಸರ್ವೇ ಸಾಮಾನ್ಯವಾಗಿ ಕೇಳಿರುತ್ತೆ. ಸರ್, ಎಲ್ಲಿಗೆ ಹೋಗ್ಬೇಕು ಸರ್ ನೀವು? ಎಷ್ಟೊತ್ತಾಯ್ತು ಬಂದು? I'm going to Martali. Okay, are you get auto? No, I'm not getting auto. They are asking very high fares. How much? They are asking 300-400 per head. ಪರ್ ಹೆಡ್ ಲೆಕ್ಕದಲ್ಲಿ. ಅಂದ್ರೆ ಆಟೋದವರು ಇವತ್ತು ಹೆಡ್ ಅಂದ್ರೆ ಒಂದು ವ್ಯಕ್ತಿಗೆ ಇಷ್ಟು ಅಂತ ಕೇಳ್ತಿದ್ದಾರೆ. ಹರೀಶ್, ಇಲ್ಲೊಬ್ರು ತಾಯಿ ನಿಂತಿದ್ದಾರೆ, ಅವ್ರನ್ನ ತೋರಿಸ್ಲಿಕ್ಕೆ ಇಷ್ಟಪಡ್ತೀನಿ. ಅಜ್ಜಿ ನೋಡಿ, ವಯಸ್ಸಾಗಿದೆ, ಆಟೋಗೆ ಅವರು ಕೇಳ್ಕೊಂಡು ನಿಂತಿದ್ದಾರೆ. ಅಮ್ಮ, ಎಲ್ಲಿಗೆ ಹೋಗ್ಬೇಕು ನೀವು? ಆಟೋದವ್ರು ಎಷ್ಟು ಕೇಳ್ತಿದ್ದಾರೆ? ನಾವ್ ದೇವನಹಳ್ಳಿಗೆ ಹೋಗ್ಬೇಕ್ರಿ. ದೇವನಹಳ್ಳಿ ರೀ. ಎಷ್ಟು ಕೇಳ್ತಿದ್ದಾರೆ ಆಟೋದವರು? ಎಷ್ಟು ಕೇಳ್ತಾರ ನೋಡ್ರಿ, ಏನಂತ ನನ್ರಿ ಅವ. ಓಕೆ, ಹೌದು 5,000 ರೂಪಾಯಿ ಕೇಳಿದ್ರು ಕೇಳ್ಬೋದು. ಸರ್, ನೀವು ಆಟೋದವ್ರು ಆಗಿದ್ರೆ, ತುಂಬಾ ಜನ ಆಟೋದವರು ಹೈ ಅಮೌಂಟ್ ಕೇಳ್ತಾ ಇದ್ದಾರೆ, 1,000-2,000. ಏನ್ ಹೇಳ್ತೀರಾ ಸರ್ ಅದಕ್ಕೆ? ಮೇಡಮ್, 1,000-2,000 ಯಾರು ಕೇಳ್ತಾರೋ ನಮಗೆ ಗೊತ್ತಿಲ್ಲ ಮೇಡಮ್. ನಾವೇನಂದ್ರೆ ಬಿಟ್ರೆ ಖಾಲಿ ಬರ್ಬೇಕು, ಅದಕ್ಕೋಸ್ಕರ ಅಪ್ ಅಂಡ್ ಡೌನ್ ಚಾರ್ಜ್ ಬೇಕಾದ್ರೆ ಕೇಳ್ತೀವಿ ಹೊರತು 2,000-3,000 ಎಲ್ಲ ಕೇಳಲ್ಲ ನಾವು. ನಿಮ್ಮವ್ರು ಆಟೋದವ್ರು ಕೇಳ್ತಿದ್ದಾರೆ, ಅಂತವ್ರಿಗೆ ಏನ್ ಹೇಳ್ತೀರಾ? ಅವ್ರ ಮೈಂಡ್ ನಾವೇನ್ ಮಾಡಕ್ಕಾಗತ್ತೆ ಮೇಡಮ್? ಅವ್ರವ್ರು ಕೇಳೋದಕ್ಕೆಲ್ಲ ನಾವೇನು ಇದು ಮಾಡಕ್ಕಲ್ಲ, ನಾವೇನು ಸ್ಟ್ರೈಕ್ ಮಾಡಕ್ಕಾಗತ್ತೆ? ನೀನ್ ಯಾಕಪ್ಪ ಅಷ್ಟು ಕೇಳ್ದೆ ಅಂತ. ಇದು ಇಲ್ಲಿರುವಂತ ಮನಸ್ಥಿತಿಗಳು. ಒಂದ್ ಕಡೆ ದುಡ್ಡು ಮಾಡುವಂತ ಮನಸ್ಥಿತಿ, ಇನ್ನೊಂದ್ ಕಡೆ ಚೌಕಾಶಿ ಮಾಡಿ ಯಾರು ಮನೆ ಸೇರ್ಕೊಳ್ಳೋ ಪರಿಸ್ಥಿತಿ. 200 ರೂಪಾಯಿ ಇರೋರು ಕೇವಲ 500 ರೂಪಾಯಿ ಇಟ್ಕೊಂಡಿರೋರು, ಅವರಿಗೋಸ್ಕರನಾರು ಇಲ್ಲಿ ಅಧಿಕಾರಿಗಳು ಬಂದು ಅವರಿಗೆ ಬಸ್ ವ್ಯವಸ್ಥೆಯನ್ನ ಮಾಡಿಸುವಂತ ಒಂದು ಸಣ್ಣ ಪ್ರಯತ್ನವನ್ನ ಮಾಡಬೇಕು ಅಂತಕ್ಕಂಥದ್ದು ಪಬ್ಲಿಕ್ ಟಿವಿ ಮೂಲಕ ಕಳಕಳಿಯ ಒಂದು ಪ್ರಾರ್ಥನೆ ಇಲ್ಲಿರುವಂತಹ ಪಬ್ಲಿಕ್ಸ್ದು. ಹರೀಶ್, ಆ್ಯಂಡ್ ಆವ್ರೇಜ್ ಯಾರ್ದೋ ಒಬ್ರು ಸಂಬಳ ಒಂದು 10,000 ರೂಪಾಯಿ 8,000 ರೂಪಾಯಿ ಇದ್ದರೆ, ಪ್ರತಿ ದಿನದ ಲೆಕ್ಕಕ್ಕೆ ನೋಡಿದ್ರೆ ಇವು ಯಾವುದೋ 1,200 ರೂಪಾಯಿ 1,500 ರೂಪಾಯಿ ಅಂದರೆ ಒಂದು 5 ದಿನ 6 ದಿನದ ಸಂಬಳ ರಕ್ಷಾ ಅದು. ಹಂಗೆ ನೋಡಕ್ಕೆ ಹೋದರೆ ಬಟ್ ಟೆಲ್ ಮೀ, ಅವ್ರಿಗೀಗ ಜಾಸ್ತಿ ದುಡ್ಡು ಕೊಟ್ಟು ಓಡಾಡೋಕ್ಕಾಗಲ್ಲ ನಿಜ. ಇನ್ನು ಬಸ್ ಇಲ್ಲ ಅಥವಾ ಬೇರೆ ಯಾವುದೋ ವ್ಯವಸ್ಥೆಗಳಿಲ್ಲ. ಸೊ ಇಡೀ ದಿನ ಅವ್ರು ಮೆಜೆಸ್ಟಿಕಲ್ಲೇ ಕಳಿಬೇಕಾ?
ಅದೇ ಅರ್ಥ ಆಗ್ತಾ ಇಲ್ಲ ಹರೀಶ್. ಯಾಕಂತಂದ್ರೆ ಊಟ ತಿಂಡಿ ವ್ಯವಸ್ಥೆ ಕೂಡ ಇರೋದಿಲ್ಲ. ವಯಸ್ಸಾಗಿರೋರು, ಮಕ್ಕಳು ಮರಿಗೂ ಕೂಡ ಒಂದು ಬಿಸ್ಕೆಟ್ ತೆಗೆದುಕೊಡು ಕೂಡ ಪರದಾಡ್ತಾ ಇರೋರನ್ನ ನಾವು ಸಾಕಷ್ಟು ಜನರನ್ನ ನೋಡ್ತಾ ಇದ್ದೀವಿ. ಸೊ ಇದಕ್ಕೆ ಇರೋವಂಥದ್ದು ಒಂದೇ ಕಾರಣ, ಆದಷ್ಟು ಬೇಗ ಸಾರಿಗೆ ಇಲಾಖೆ ಎಚ್ಚೆತ್ಕೋಬೇಕು. ಇಲ್ಲಿರುವಂಥ ಪ್ರಯಾಣಿಕರಿಗಾದ್ರೂ ಸರಿ ಒಂದಷ್ಟು ಬಸ್ಗಳನ್ನ ವ್ಯವಸ್ಥೆ ಮಾಡಿಸಿ ಅವರ ಪ್ರದೇಶಗಳಿಗೆ ತಲುಪ್ಕೊಳ್ಳಿಕ್ಕೆ ಅವಕಾಶವನ್ನ ಮಾಡಿಸ್ಕೊಡ್ಬೋದು. ಯಾಕಂತಂದ್ರೆ ಇನ್ನು ಬಂದ್ ಬಿಸಿ ಜಾಸ್ತಿ ಆಗಿಲ್ಲ, ಪ್ರತಿಭಟನೆಗಳು ಜಾಸ್ತಿ ಆಗ್ತಿಲ್ಲ, ಬಂದ್ ಮಾಡಲೇಬೇಕು ಅಂತಕ್ಕಂಥದ್ದು. ಈ ಸಮಯದಲ್ಲಾದ್ರೂ ಬೆಳಗಿನ ಜಾವ ಸರ್ವೇ ಸಾಮಾನ್ಯ ಎಂತ ಒಂದು ಬಂದ್ ಸಿಚುವೇಶನ್ ಕೂಡ ಹಲವಾರು ಬಂದ್ಗಳನ್ನ ನಾವು ಅಟೆಂಡ್ ಮಾಡಿದೀವಿ. ಈ ಬಂದ್ ಸಿಚುವೇಶನ್ ಅಲ್ಲಿ ಕೇವಲ ಒಂದಷ್ಟು ಬಸ್ಗಳು, ಒಂದಷ್ಟು 10% 15% ಬಸ್ಗಳು 9-10 ಗಂಟೆವರೆಗೂ ಕಾರ್ಯನಿರ್ವಹಿಸ್ತಿದ್ವು. ಆದ್ರೆ ಇವತ್ತು ಅದು ಯಾವುದು ಕೂಡ ಇಲ್ಲ. ರಕ್ಷಾ, ಅವ್ರಿಗೆಲ್ಲ ಆಕ್ರೋಶ ಇರೋದು ಈ ಕ್ಷಣಕ್ಕೆ ಕೇಂದ್ರ ಸರ್ಕಾರ ತೈಲ ಬೆಲೆ ಏರಿಕೆ ನಾವು ಪ್ರೊಟೆಸ್ಟ್ ಮಾಡಬೇಕು ಅನ್ನುವಂತ ಆಕ್ರೋಶ ಇದೆಯೋ, ಅಥವಾ ರಾಜ್ಯ ಸರ್ಕಾರ ಅಥವಾ ಡಿಪಾರ್ಟ್ಮೆಂಟು ನಮ್ಗೆ ಓಡಾಡೋದಕ್ಕೆ ಅನುಕೂಲ ಮಾಡ್ಕೊಡ್ತಿಲ್ಲ ಅಂತ ಇವ್ರ ವಿರುದ್ಧ ಆಕ್ರೋಶನೂ ಆಗಿದ್ರೆ? ಅಫ್ಕೋರ್ಸ್ ಹರೀಶ್, ಈ ಒಂದು ಪ್ರೊಟೆಸ್ಟ್ ನಡೀತಿರೋದು ತೈಲ ಬೆಲೆ ಏರಿಕೆ ವಿರುದ್ಧ ನೇರವಾಗಿ BMTC KSRTCಗೆ ಇದು ಅನ್ವಯವಾಗುತ್ತೆ. ಹಾಗಾಗಿ ಆಟೋಮೆಟಿಕಲಿ ಅವರು ಪ್ರೊಟೆಸ್ಟ್ಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. KSRTC ಹಾಗೂ BMTC ಯೂನಿಯನ್ ಏನಿದೆ ಅದು ಸಂಪೂರ್ಣವಾಗಿ ಸಪೋರ್ಟ್ ಮಾಡ್ತಾ ಇದೆ. ಆದರೆ ಆಗಿದ್ದು ಕೂಡ ಅವರಿಗೆ ಒಂದು ಜವಾಬ್ದಾರಿ ಇದೆ. ಇಡೀ ಸಂಸ್ಥೆ ನಡೀತಿರೋದು ಪಬ್ಲಿಕ್ ಸರ್ವಿಸ್ ಇಂದ, ಹಾಗೆ ಪಬ್ಲಿಕ್ ಸರ್ವಿಸ್ ಇಂದ ಬರೋ ಅಂತಹ ಒಂದು ಗೌರವ ಧನದಿಂದ ಅಂತ ಅನ್ಕೊಳ್ಬಹುದು. ಸೊ ಆ ಒಂದು ಕನ್ಸರ್ನ್ ಇಂದ ಇವತ್ತು ಪ್ರಯಾಣಿಕರ ತಪ್ಪೇನಿಲ್ಲ. ಆ ಪ್ರಯಾಣಿಕರಿಗೆ ಒಂದು ಸಪೋರ್ಟ್ ಮಾಡುವಂತಹ ಒಂದು ಸಣ್ಣ ಒಂದು ಪ್ರಯತ್ನವನ್ನ ಮಾಡಿದ್ರೆ ಖಂಡಿತ ಇಲ್ಲಿರೋರೆಲ್ಲ 10 ಗಂಟೆ ಒಳಗಡೆ ಅವ್ರ ಮನೆಯನ್ನ ಸೇರ್ಕೊಳ್ಳಿಕ್ಕೆ ಅವಕಾಶ ಆಗುತ್ತೆ ಅಂತ ಅನ್ಸುತ್ತೆ ಹರೀಶ್. ಸಾಮಾನ್ಯ ಒಂದು 10 ಆಟೋ ನೀವು ಕೇಳಿದ್ರೆ ಅದ್ರಲ್ಲೊಂದು 7-8 ಜನ ಇದೇ ತರ ವಸೂಲಿಗಿಳಿದಿದ್ದಾರಾ? ನೋ ಹರೀಶ್, 10ಕ್ಕೆ 10 ಜನನು ಇದೇ ತರ ವಸೂಲಿಯನ್ನ ಮಾಡ್ತಾ ಇದ್ದಾರೆ. 10ರಲ್ಲಿ ನೀವು ಒಬ್ರು ಕೂಡ ನೋಡ್ಲಿಕ್ಕಾಗಲ್ಲ. ಆದ್ರೆ ವಸೂಲಿಯ ವೇರಿಯೇಷನ್ಗಳು ಕಡಿಮೆ ಇರ್ಬೋದು. ಕೆಲವರು 1000 ರೂಪಾಯಿ ಬದಲು 700 ರೂಪಾಯಿ ಕೇಳ್ಬೋದು, ಕೆಲವರು 1000 ರೂಪಾಯಿ ಬದಲು 400 ರೂಪಾಯಿ, ಅಂದ್ರೆ ಒಂದು 100 ರೂಪಾಯಿ ಎಕ್ಸ್ಟ್ರಾ ಸರ್ ನಮ್ಗೆ ಸಿಕ್ಕರೆ ಸಾಕು ಅಂತ ಅನ್ಕೋಬಹುದು. ಆದ್ರೆ ಇವತ್ತು ವಸೂಲಿ ಮಾಡ್ದೇನೆ ಯಾರು ಹೋಗ್ತಾ ಇಲ್ಲ. 10ಕ್ಕೆ 7 ಅಲ್ಲ, 10ಕ್ಕೆ 10% ಕೂಡ ಇಂಥದ್ದೇ ಜನನ ನಾವು ನೋಡ್ತಾ ಇದೀವಿ. ಅಂದ್ರೆ ಆಟೋ ಹಾಗೂ ಓಲೋ ಉಬರ್ನ ಕ್ಯಾಬ್ಗಳನ್ನ ಒಂದು ವ್ಯವಸ್ಥೆಗೆ ಹೋದಾಗ ಇದೇ ಒಂದು ಪರಿಸ್ಥಿತಿಯನ್ನ ನಾವು ನೋಡ್ತಾ ಇರ್ತಕ್ಕಂಥದ್ದು ಹರೀಶ್. ರೈಟ್, ಥ್ಯಾಂಕ್ ಯು ಸೋ ಮಚ್ ರಕ್ಷಾ ಈ ಕ್ಷಣದ ಮಾಹಿತಿಗಾಗಿ. ನಾವು ಅಲ್ಲಿ ಹೋಗ್ಬಿಟ್ರೆ ಅಲ್ಲೇ ಆಲ್ಟಿಂಗು ಸಾಯಂಕಾಲ 6 ಗಂಟೆ ತನಕ. ಎಲೆಕ್ಟ್ರಾನಿಕ್ಸ್ ಅದೇ ಮೇಡಮ್, ಅದೇ ಮಾತಾಡ್ತಾ ನೀವು ಒಬ್ಬೊಬ್ಬರು 200 ರೂಪಾಯಿ ಕೊಟ್ಟರೆ ಕರ್ಕೊಂಡೋಗ್ತೀನಿ. ಎಲೆಕ್ಟ್ರಾನಿಕ್ಸ್ ಅದೇ ಮೇಡಮ್, ಅದೇ ಮಾತಾಡ್ತಾ ನೀವು ಒಬ್ಬೊಬ್ಬರು 200 ರೂಪಾಯಿ ಕೊಟ್ಟರೆ ಕರ್ಕೊಂಡೋಗ್ತೀನಿ. ಅದೇ ಸರ್ 200 ರುಪೀಸು ಒಬ್ಬರು. ಇಲ್ಲಿಂದ ಎಲೆಕ್ಟ್ರಾನಿಕ್ ಸಿಟಿ ಬ್ರಿಡ್ಜ್ನ ಎಲ್ಲರೂ ಇಳೀರಿ, 200 ರುಪೀಸು ಒಬ್ಬರು. 6 ಜನ ಹತ್ತಿರ ಡಗ ಡಗ ಅಂತ ಹಾಕೊಂಡು ಹೋಗ್ತಾ ಇರ್ತೀನಿ. ಸರ್ ಬೇಕ್ರಿ ಸರ್ ಎಷ್ಟು? 7 ರೂಪಾಯಿ. ನಾನು ಕಮ್ಮಿನೇ ಕೇಳ್ತೇನೆ. ಹತ್ರನೇ ಇದೆಯಲ್ಲ ಸರ್, ಎಷ್ಟು? 7 ರೂಪಾಯಿ. ನಾನು ಕಮ್ಮಿನೇ ಕೇಳ್ತೇನೆ. ಹತ್ರನೇ ಇದೆಯಲ್ಲ ಸರ್, ಶೇರಿಂಗು ಆಗ್ತಾ ಇರ್ತೀರಲ್ಲ. 1.5 ಮೀಟರ್ನೇ ಬೇಡ ಮೇಡಮ್. ನಿಮ್ಮ ಶೇರಿಂಗ್ ಅವ್ರು ಬಿಟ್ಟು ನಾವು ಬರೋದಲ್ಲ. ಅಲ್ಲ ಸರ್, ನಿಮ್ಮ ಶೇರಿಂಗ್ ಅಲ್ಲ, 100 ರೂಪೀಸ್ ಆಗ್ಬೋದೇನೋ ಇಲ್ಲಿಂದ ಬೇಕ್ರಿ ಸರ್ಕಲ್. 300 ಶೇರಿಂಗು ಹಾಕೊಂತೀರಲ್ಲ ಸರ್. ಶೇರಿಂಗ್ ಅವ್ರು ಬರ್ತಾ ಇಲ್ವಲ್ಲ, ನಾನೇನೋ ಇವ್ರು ಬರ್ತಿದ್ದಾರಲ್ಲ. ಈ ಕ್ಷಣ ಬರ್ತಿರುವಂತಹ ಬ್ರೇಕಿಂಗ್ ನ್ಯೂಸ್. ದ ಬೆಂಗಳೂರು ಮೆಟ್ರೋ ರೈಲ್ ಕಾರ್ಪೊರೇಷನ್ ಲಿಮಿಟೆಡ್ BMRCL ಅದೇ ಈಗ ಗತಿ ಜನಗಳಿಗೆ ಅಂತ ಬಸ್ ಸಂಚಾರ ಸ್ಥಗಿತಗೊಂಡಿದೆ. ಆದರೆ ಮೆಟ್ರೋ ಸಂಚಾರ, ನಮ್ಮ ಮೆಟ್ರೋ ಓಡಾಡುತ್ತಿದೆ ಬೆಂಗಳೂರಿನಲ್ಲಿ. ಈ ಕ್ಷಣ ಬರ್ತಾ ಇದೆ ನೋಡಿ, ಒಂದು ಕಡೆ ಆಟೋದವರು ಸುಲಿಗೆಗಿಳಿದಿದ್ದಾರೆ, ಬಸ್ಗಳು ಯಾವುದು ಓಡಾಡ್ತಾ ಇಲ್ಲ. ಬಂದಿರೋರಿಗೆ
ಅಬ್ಬಬ್ಬಾ ಅಂತ ಅವ್ರ ಮನೆ ಹತ್ರಕ್ಕೆ ಹೋಗದೇ ಇದ್ರು, ಅವ್ರ ಏರಿಯಾ ಹತ್ರಕ್ಕೆ ಹೋಗದೇ ಇದ್ರು, ಏರಿಯಾದ ಇನ್ನೊಂದು ಏರಿಯಾ ಹತ್ರಕ್ಕಾದ್ರೂ ಹೋಗೋಕೆ ಚಾನ್ಸ್ ಇರೋದು ಅಂದರೆ ಒನ್ ಆ್ಯಂಡ್ ಓನ್ಲಿ ಅದು ನಮ್ಮ ಮೆಟ್ರೋ ಮಾತ್ರ. ಸೊ ಹಾಗಾಗಿ ಈ ಕ್ಷಣಕ್ಕೆ BMRCL ಮುಂದುವರಿಸೋದಕ್ಕೆ ಇಷ್ಟಪಟ್ಟಿದೆ. ಹಾಗಾಗಿ ಪ್ರಯಾಣಿಕರಿಗೆ ಇನ್ನೊಂದು ಸ್ವಲ್ಪ ಇದರಿಂದ ಅನುಕೂಲ ಆಗೇ ಆಗುತ್ತೆ. ಒಂದು ರೀತಿ ತೈಲ ಬೆಲೆ ಏರಿಕೆ ವಿಚಾರದಲ್ಲಿ ನಡೆದಿರುವಂಥ ರಾಷ್ಟ್ರದಾದ್ಯಂತ ವ್ಯಾಪಕ ಖಂಡನೆ. ಭಾರತ್ ಬಂದ್, ರೋಡಿಗಿಳಿದಿಲ್ಲ BMRTC, KSRTC ಬಸ್ಗಳು. ಶಾಂತಿನಗರ ಅಥವಾ ಮೆಜೆಸ್ಟಿಕ್ಕು, ಹುಬ್ಬಳ್ಳಿ, ರಾಯಚೂರು ಯಾವುದೇ ಭಾಗ ಆಗಿರಲಿ ಎಲ್ಲೂ ಕೂಡ ರಸ್ತೆಗಿಳಿದಿಲ್ಲ. ಈಗ ಇರೋದು ಬೆಂಗಳೂರಿಗೆ ಬಂದವ್ರಿಗಂತೂ ಇರೋದೇ ಕೇಳಬೇಕಾಗಿರೋ ಆಟೋ, ಅವರು ಡಬಲ್ ಚಾರ್ಜು, ಡಬಲ್ ಕೇಳಿದ್ರೆ ಪುಣ್ಯ ನಿಮಗೆ. 5ರಷ್ಟು 6ರಷ್ಟು 7ರಷ್ಟೆಲ್ಲ ರೇಟ್ಗಳನ್ನ ಕೇಳ್ತಿದ್ದಾರೆ. ಹಾಗಾಗಿ ಜನ ಒದ್ದಾಡ್ತಿದ್ದಾರೆ. ಅವ್ರಿಗೊಂದು ಸ್ವಲ್ಪ ಸಹಾಯ ಅಂದರೆ ಅದು ನಮ್ಮ ಮೆಟ್ರೋ. ಸೊ ಹಾಗಾಗಿ BMRCL ಈ ಕ್ಷಣಕ್ಕೆ ಮೆಟ್ರೋ ಸಂಚಾರವನ್ನು ಮುಂದುವರಿಸೋದಕ್ಕೆ ಇಷ್ಟಪಟ್ಟಿದೆ ಅನ್ನೋ ಸುದ್ದಿ ಬರ್ತಾ ಇದೆ. ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಸುನೀಲ್ ಗೋವಿನಕೋವಿ ಬೆಂಗಳೂರಿನ ಮೆಟ್ರೋ ಸ್ಟೇಷನ್, ನಮ್ಮ ಮೆಟ್ರೋ ಮುಂಭಾಗದಿಂದ ಲೈವ್ ಜಾಯಿನ್ ಆಗ್ತಿದ್ದಾರೆ. ಮೆಟ್ರೋ ಸಿಚುವೇಶನ್ ಹೇಗಿದೆ? ಜನ ಅಟ್ಲೀಸ್ಟ್ ಇದಾರು ಇದೆಯಲ್ಲಪ್ಪ ಅಂತ ಸಮಾಧಾನ ಪಡ್ಕೋತಿದ್ದಾರಾ ಹೆಂಗೆ? ಖಂಡಿತ ಹರೀಶ್, ಯಾಕೆಂದರೆ ಇವತ್ತು ಟ್ಯಾಕ್ಸಿನೂ ಇಲ್ಲ, ಆಟೋಗೂ ಕೂಡ ಸಿಕ್ಕಾಪಟ್ಟೆ ರೇಟು 1,000 2,000 ಕೇಳ್ತಾರೆ. ಈ ಕಡೆ ಸಿಟಿ ಬಸ್ಸು ಇಲ್ಲ. ಹಾಗಾಗಿ ಹೇಗಪ್ಪ ಹೋಗುತ್ತೋ ಅನ್ನೋರಿಗೆ ಒಂದಿಷ್ಟು ಅರ್ಧ ಭಾಗನಾದರೂ ಬೆಂಗಳೂರು ತಲುಪ್ಬೋದು ಅನ್ನೋ ದೃಷ್ಟಿಯಿಂದ ಎಲ್ಲರೂ ಕೂಡ ಮೆಟ್ರೋಗೆ ಹೋಗ್ತಾ ಇದ್ದಾರೆ. ನೀವು ನೋಡ್ತಾ ಇದ್ದೀರಾ, ಆಗಲೇ ಸಿಕ್ಕಾಪಟ್ಟೆನೇ ರಶ್ ಇತ್ತು. ಇವಾಗ ಏನು ಬೆಳಗ್ಗೆ ಸಾಮಾನ್ಯವಾಗಿ 15 ನಿಮಿಷಕ್ಕೆ ಒಂದು ಟ್ರೈನನ್ನು ಬಿಡ್ತಾರೆ. ಇವಾಗ 5 ನಿಮಿಷಕ್ಕೆ ಒಂದು ರೀತಿಯಾದಂಥ ಒಂದು ಟ್ರೈನನ್ನು ಬಿಡಲಿಕ್ಕೂ ಕೂಡ ಒಂದು ಸೂಚನೆ ಕೊಟ್ಟಿರ್ತಕ್ಕಂಥದ್ದು. ಹಾಗಾಗಿ ಸಾಲಾಗಿ ಜನ ಬಂದುಬಿಟ್ಟು ಎಲ್ಲ ಮೆಟ್ರೋ ಹೋಗ್ತಾ ಇದ್ದಾರೆ. ಎಷ್ಟು ಸಾಧ್ಯನೋ ಅಷ್ಟು ದೂರ ಹೋಗ್ಬಿಟ್ಟು ಅಲ್ಲಿಂದ ಆಟೋನೋ ಅಥವಾ ನಡ್ಕೊಂಡಾದರೂ ನಾವು ನಮ್ಮ ಸ್ಥಳಕ್ಕೆ ಸೇರ್ಬೋದು ಅಂತ ಹೇಳ್ಬಿಟ್ಟು ಸಾಕಷ್ಟು ಜನ ಈಗ ಆಲ್ರೆಡಿ ಮೆಟ್ರೋ ಹತ್ತಿರ್ತಕ್ಕಂಥದ್ದನ್ನು ನೀವು ನೋಡ್ತಾ ಇದ್ದೀರಾ. ಈಗ ಆಲ್ರೆಡಿ ಬೆಳಗ್ಗೆಯಿಂದನೂ ಕೂಡ ಸಾಕಷ್ಟು ಲಕ್ಷಾಂತರ ಜನ ಇವಾಗ ಆಲ್ರೆಡಿ ಮೆಟ್ರೋ ಹತ್ತಿದ್ದಾರೆ ಅಂತ ಹೇಳ್ಬಿಟ್ಟು ಒಂದು ಮಾಹಿತಿ ಬಂದಿದೆ. ಇನ್ನು ಟಿಕೆಟ್ ಕೌಂಟ್ರಲ್ಲೂ ನಾನು ನಿಮಗೆ ತೋರಿಸ್ತೀನಿ. ಟಿಕೆಟ್ ಕೌಂಟ್ರಲ್ಲೂ ನಾನು ನಿಮಗೆ ತೋರಿಸ್ತೀನಿ. ಸಾಕಷ್ಟು ಜನ ಕ್ಯೂನಲ್ಲಿ ನಿಂತ್ಕೊಂಡು ಟಿಕೆಟ್ ತಗೊಳ್ತಾ ಇರ್ತಕ್ಕಂಥದ್ದು. ಯಾಕೆಂದರೆ ಮೆಟ್ರೋನು ಕೂಡ ಯಾವ ಕ್ಷಣದಲ್ಲಿ ಕ್ಲೋಸ್ ಆಗುತ್ತೆ ಅನ್ನೋದು ಗೊತ್ತಾಗೋದಿಲ್ಲ. ಹಾಗಾಗಿ ಆದಷ್ಟು ಬೇಗ ನಾವು ತಮ್ಮ ಸ್ಥಳಗಳಿಗೆ ಮನೆಗಳಿಗೆ ಸೇರ್ಕೊಂಡ್ಬಿಡೋಣಪ್ಪ ಅಂತ ಹೇಳ್ಬಿಟ್ಟು ಸಾಕಷ್ಟು ಜನ ಬಂದ್ಬಿಟ್ಟು ಮೆಟ್ರೋ ಹತ್ತಿರ್ತಕ್ಕಂಥದ್ದನ್ನು ಕೂಡ ಆ ದೃಶ್ಯಾವಳಿಗಳಲ್ಲಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಹರೀಶ್. ವೆರಿ ಟ್ರೂ. ಈಗ ಬಸವನಗುಡಿಗೆ ಹೋಗಬೇಕು ಅಂದರೆ ಮೆಟ್ರೋ ಸಿಗಲ್ಲ. ಸೊ ಜಯನಗರ ಸೌತ್ ಎಂಡ್ ಸರ್ಕಲಲ್ಲೋ ಅಲ್ಲೆಲ್ಲೋ ಇಳ್ಕೊಂಡು ಅಲ್ಲಿಂದ ಏನಾದ್ರು ಬೇರೆ ವ್ಯವಸ್ಥೆ ಮಾಡ್ಕೊಳ್ಳೋಣ ಅಂತನೋ, ಅಥವಾ ಹೊಸಕೆರೆಹಳ್ಳಿಗೆ ಹೋಗಬೇಕು ಅಂದರೆ ಅಲ್ಲಿಗೆ ಏನು ಬಸ್ಸು ಅಥವಾ ಆಟೋ ಸಿಗಲ್ಲ. ಸೊ ನಾಯಂಡಹಳ್ಳಿ ಹತ್ರ ಇಳ್ಕೊಂಡು ಸುತ್ತಮುತ್ತ ಹೋಗಬೇಕು. ಇದೊಂದೇ ಆಪ್ಷನ್ ಅನ್ಸುತ್ತಲ್ವ ಸುನೀಲ್ ಈಗಿರೋದು? ಖಂಡಿತ ಹರೀಶ್, ಯಾಕಂದರೆ ಈಗ ಮೆಟ್ರೋ ಒಂದು ಅರ್ಧ ಭಾಗನಾದರೂ ನಾವು ಬೆಂಗಳೂರು ತಲುಪೋದು, ಜಯನಗರ ತನಕ ಹೋಗ್ಬೋದು, ಈ ಕಡೆ MG ರೋಡ್ ಬೈಯಪ್ಪನಹಳ್ಳಿ ತನಕ ಹೋಗ್ಬೋದು, ಒಂದು ಕಡೆ ನಾಯಂಡಹಳ್ಳಿ ಮತ್ತು ಈ ಕಡೆ ಬಂದರೆ ಯಶವಂತಪುರ ತನಕನೂ ಹೋಗ್ಬೋದು. ಹಾಗಾದರೆ ಎಷ್ಟು ಸಾಧ್ಯನೋ ಅಷ್ಟು ದೂರ ನಾವು ಮೆಟ್ರೋಗೆ ಹೋಗಿ ಅಲ್ಲಿಂದ ಒಂದು ಆಟೋದಲ್ಲಿ ಹೋದರೆ ಸ್ವಲ್ಪ ಖರ್ಚು ಕಡಿಮೆ ಆಗುತ್ತೆ. ಇಲ್ಲಾಂದರೆ ನಡ್ಕೊಂಡಾದರೂ ಹೋಗ್ಬಿಡ್ಬೋದು. ಯಾಕಂದರೆ ಇವತ್ತು ಬಸ್ ಇರಲ್ಲ, ಆಟೋ ಇರಲ್ಲ, ನಡ್ಕೊಂಡು ಹೋಗ್ಲಿಕ್ಕೂ ಕೂಡ ಏನೋ ಒಂದು ಸಮಸ್ಯೆ ಆಗೋದಿಲ್ಲ. ಹಾಗಾಗಿ ಎಷ್ಟು ಸಾಧ್ಯನೋ ಅಷ್ಟು ನಾವು ನಡ್ಕೊಂಡಾದರೂ ಹೋಗ್ಬೋದು ಅಂತ ಹೇಳೋ ದೃಷ್ಟಿಯಿಂದ ಸಾಕಷ್ಟು ಪ್ರಯಾಣಿಕರು ನೀವು ನೋಡ್ತಾ ಇದ್ದೀರಾ ಕ್ಯೂನಲ್ಲಿ ನಿಂತ್ಕೊಂಡು ಹೋಗ್ತಿರ್ತಕ್ಕಂಥದ್ದು. ಕೆಲವರಿಗೆ ಮೆಟ್ರೋ ಇದೇ ಫಸ್ಟ್ ಬಾರಿ ಮೆಟ್ರೋ ಹತ್ತಿರ್ತಕ್ಕಂಥವ್ರು ಕೂಡ ಸಾಕಷ್ಟು ಜನ ಬಂದಿದ್ದಾರೆ. ಎಷ್ಟು ಸಾಧ್ಯನೋ ಅಷ್ಟು ಮೆಟ್ರೋ ಹತ್ತಿದ್ದಾರೆ. ಮತ್ತು ಮೆಟ್ರೋ ಅಧಿಕಾರಿಗಳು ಕೂಡ ಅಷ್ಟೇ ಒಂದು ಸೂಕ್ತ ರೀತಿಯಲ್ಲಿ ಸ್ಪಂದಿಸಿ ಈಗೇನು ಬೆಳಗ್ಗೆಯಿಂದ ಆಲ್ಮೋಸ್ಟ್ ಆಲ್ ಬೆಳಗ್ಗೆ 8 ಗಂಟೆಯಿಂದ 5 ನಿಮಿಷಕ್ಕೆ 3 ನಿಮಿಷಕ್ಕೆ ಒಂದು ಟ್ರೈನ್ ಓಡುತ್ತೆ. ಬೆಳಗ್ಗೆ 6ರಿಂದ 8 ಗಂಟೆಗೆ ಒಂದು ಟೈಮಿಂಗ್ಸ್ ಇರುತ್ತೆ. ಆದರೆ ಅದನ್ನು ಚೇಂಜ್ ಮಾಡಿ ಇವಾಗ ಪ್ರತಿ 5 ನಿಮಿಷಕ್ಕೆ ಒಂದು ಮೆಟ್ರೋ ಟ್ರೈನನ್ನು ಕೂಡ ಓಡಿಸ್ತಾ ಇದ್ದಾರೆ ಹರೀಶ್. ಥ್ಯಾಂಕ್ ಯು ಸೊ ಮಚ್ ಸುನೀಲ್ ಗೋವಿನಕೋವಿ ಈ ಕ್ಷಣದ ಮಾಹಿತಿಗಾಗಿ. ಮತ್ತೆ ವಾಣಿಜ್ಯ ನಗರಿಯತ್ತ ಮುಖ ಮಾಡುತ್ತಿದ್ದೀವಿ. ಹುಬ್ಬಳ್ಳಿಯಲ್ಲೂ ಕೂಡ ಆಟೋ ಚಾಲಕರ ಆಟಾಟೋಪ ಅಂದರೆ ಸುಲಿಗೆಯ ಕಥೆ ಮುಂದುವರೆದಿದೆ ಅನ್ನೋ ಸುದ್ದಿ ಬರ್ತಾ ಇದೆ. ಈ ಕ್ಷಣ ನೀವು ನೋಡ್ತಿರುವಂತಹ ಬ್ರೇಕಿಂಗ್ ನ್ಯೂಸ್. ಅಬ್ಬಾ ರೀ, ಇದು ನಿಜವಾಗ್ಲೂ ದೊಡ್ಡ ಸುಲಿಗೆನೆ, ಇದು ಭಾರೀ ಸುಲಿಗೆನೆ.
18 ರೂಪಾಯಿಯಲ್ಲಿ 500 ರೂಪಾಯಿಯಲ್ಲಿ ಅರ್ಥನೇ ಆಗ್ತಿಲ್ಲ ನಮಗೆ. ನೀವು ನೋಡ್ತಿದ್ದೀರಿ, ಹಳೆ ಬಸ್ ನಿಲ್ದಾಣದಿಂದ ನವನಗರ ಧಾರವಾಡಕ್ಕೆ ಆಟೋ ಚಾಲಕರು ಕೇಳ್ತಿರೋದು 500 ರೂಪಾಯಿ. ಬಸ್ಸಲ್ಲಿ ಹೋದರೆ ಬೇರೆ ದಿನ 18 ರೂಪಾಯಿ ಆಗುತ್ತೆ, ಆಟೋದಲ್ಲಿ ಬೇರೆ ದಿನ ಹೋದರೆ ಅದು 100 ರೂಪಾಯಿ ಆಗುತ್ತೆ ಅಂತ. 100 ರೂಪಾಯಿ ಅಂದರೆ 5 ಪಟ್ಟು, 18 ರೂಪಾಯಿಂದ 500 ರೂಪಾಯಿ ಅಂದರೆ ಏನೊಂದು 25 ಪಟ್ಟು 30 ಪಟ್ಟು ಇರಬೇಕಪ್ಪ ಲೆಕ್ಕಾಚಾರಕ್ಕೆ. ಈ ಮಟ್ಟದ ಭಾರೀ ಸುಲಿಗೆ ನೋಡಿ ದೃಶ್ಯಾವಳಿಗಳು ನೀವು ಕೂಡ. ಧಾರವಾಡ ಬಂದ್ರೆ ಎಷ್ಟು? 150 ರೀ. 150 ಒಬ್ಬರಿಗೆ ಕಡಿಮೆ ಇಲ್ಲ ಅಲ್ರಿ. ಬಸ್ ಬಂದದು ಆ ಕಡೆಯಿಂದ ಮತ್ತೆ ನಾವು ಬರೋದು ತೆಲಿಬೇನ್ರಿ. ನಾವು ಅಲ್ಲೇ ಇರ್ಬೇಕು ಸಂಜೆ ಮಟ್ಟ. ಇವತ್ತು ಸುತ್ತಿನ ಆಗ್ಬಿಡ್ತೈತಿ. ಎಷ್ಟಣ್ಣ? ಬರ್ತೈತೆ ಗಾಡಿ ಬರ್ತೈತೆ. ಧಾರವಾಡ ಎಷ್ಟು? 500 ಧಾರವಾಡ? ಅರೆ 500 ಧಾರವಾಡ ಬಂದ್ರೆ ಎಷ್ಟು? ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ನವೀನ್ ಪರದೇಸಿ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಏನ್ರಿ ನವೀನ್, ಇದು ಏನು 25 ಪಟ್ಟು 30 ಪಟ್ಟು ಕೇಳೋದ ದುಡ್ಡನ್ನ? ನಿಂತಿರುವಂತದ್ದು ಸರ್ವೇ ಸಾಮಾನ್ಯವಾಗಿರುವಂತದ್ದು. ಹುಬ್ಬಳ್ಳಿಯಿಂದ ಧಾರವಾಡ ಆಗಿರ್ಬೋದು, ಹುಬ್ಬಳ್ಳಿ ಹಳೆ ಬಸ್ ನಿಲ್ದಾಣದಿಂದ ಯಾರೊಬ್ಬ ಪ್ರಯಾಣಿಕರಿಗೂ ಏನೊಂದು ಬಸ್ ಸೌಕರ್ಯ ಸಿಗ್ತಿಲ್ಲ. ಹೀಗಾಗಿ ಅನಿವಾರ್ಯವಾಗಿ ಆಟೋಗಾರ ಮೊರೆಯನ್ನ ಹೋಗ್ತಾ ಇದ್ದಾರೆ ಜನರು. ಆದ್ರೆ ಇದನ್ನೇ ಬಂಡವಾಳಾಗಿ ಮಾಡ್ಕೊಂಡಂತ ಜನರಿಂದ ಏನೊಂದು ಪ್ರಯಾಣಿಕರಿಂದ ಸುಲಿಗೆ ಮಾಡ್ತಾ ಇದ್ದಾರೆ. ಯಾಕಂತಂದ್ರೆ ಸಾಮಾನ್ಯವಾಗಿ ಹುಬ್ಬಳ್ಳಿಯಿಂದ ಧಾರವಾಡ ಆಗಿರ್ಬೋದು, ಹುಬ್ಬಳ್ಳಿಯಿಂದ ನವನಗರಕ್ಕೆ ಸರಿಸುಮಾರು 18 ರೂಪಾಯಿ 12 ರೂಪಾಯಿ ಎಲ್ಲ ಬಸ್ ಫೇರ್ ಇದೆ. ಆದ್ರೆ ಇದನ್ನೇ ಬಂಡವಾಳ ಮಾಡ್ಕೊಂಡಂತ ಆಟೋ ಚಾಲಕರು ಅವರಿಗೆ ಮನ ಬಂದಂತೆ ಏನೊಂದು ರೇಟ್ ಅನ್ನ ಹೇಳ್ತಾ ಇದ್ದಾರೆ. ಕೆಲವೊಂದಿಷ್ಟು ಜನ 500 ರೂಪಾಯಿ ಹೇಳಿದ್ರೆ, ಇನ್ನೊಂದಿಷ್ಟು ಜನ 150 ರೂಪಾಯಿ ಹೇಳ್ತಾರೆ. ನಂತರ ಶೇರ್ ಮಾಡಿದ್ರು ಕೂಡ, ಅಂದ್ರೆ ಒಂದು ಆಟೋದಲ್ಲಿ 4-5 ಜನ ಹೋದ್ರು ಕೂಡ ಒಬ್ಬರಿಗೆ 500 ರೂಪಾಯಿ ಅಂತ ದರ ಫಿಕ್ಸ್ ಮಾಡ್ತಾ ಇದ್ರೆ. ಅಂದ್ರೆ ಹುಬ್ಬಳ್ಳಿಯಿಂದ ಧಾರವಾಡಕ್ಕೆ ಒಂದು ಆಟೋ ಹೋದ್ರೆ ಸರಿಸುಮಾರವಾಗಿ 4 ಜನರನ್ನ ಕರ್ಕೊಂಡು ಹೋದ್ರೆ ಅವರು 2,000 ರೂಪಾಯಿಗಳಷ್ಟ ಏನೊಂದು ದುಡಿಮೆಯನ್ನ ಮಾಡ್ಕೊಳ್ತಾ ಇದ್ದಾರೆ. ಒಟ್ಟು ಎಲ್ಲೋ ಒಂದು ಕಡೆಗೆ ಯಾರಿಗೆ ಲಾಭ ಆಯ್ತೋ ಬಿಡ್ತೋ ಗೊತ್ತಿಲ್ಲ, ಆದ್ರೆ ಕೆಲವೊಂದಿಷ್ಟು ಆಟೋ ಚಾಲಕರಿಗೆ ಮಾತ್ರ ಇದರಿಂದ ಲಾಭ ಆಗ್ತಿರುವಂತದ್ದು ನಿಜಕ್ಕೂ ದುರಾದೃಷ್ಟ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಯಾಕಂತಂದ್ರೆ ಕೇವಲ 18 ರೂಪಾಯಿ ಬಸ್ ಫೇರ್ ಇದ್ರೆ ಅದನ್ನ 500 ರೂಪಾಯಿಗಳ ಬೆಲೆಯನ್ನ ನಿಗದಿ ಮಾಡಿ 500 ರೂಪಾಯಿ ಕೊಟ್ಟು ಪ್ರಯಾಣಿಕರು ಹೋಗುವಂತ ಪರಿಸ್ಥಿತಿ ಎದುರಾಗಿರುವಂತದ್ದು. ಹುಬ್ಬಳ್ಳಿಯ ಏನೊಂದು ಕೇಂದ್ರ ಭಾಗ ಚೆನ್ನಮ್ಮ ಸರ್ಕಲ್ ಅಲ್ಲಿ ಮಾಮೂಲಾಗಿ ದಾವಣಗೆರೆ, ಹುಬ್ಬಳ್ಳಿ, ರಾಯಚೂರು, ಬೆಂಗಳೂರು ಈ ಕಡೆಯಿಂದ ಬಂದಂತ ಅವರು ಆಟೋಗಳ ಮೊರೆ ಹೋಗ್ತಾ ಇದ್ರೆ. ಆದ್ರೆ ಆಟೋ ಚಾಲಕರು ಮಾತ್ರ ಅವರಿಂದ ಸುಲಿಗೆಗೆ ನಿಂತಿದ್ದಾರೆ. ಯಾಕಂತಂದ್ರೆ ಒಂದು ಸಾಮಾನ್ಯವಾಗಿ ಅಂದ್ರೆ ಬಸ್ಗಳಿರ್ಬೋದು. ರೈಟ್ ನವೀನ್, ಥ್ಯಾಂಕ್ ಯು ಸೊ ಮಚ್ ಈ ಕ್ಷಣದ ಮಾಹಿತಿಗಾಗಿ.